ಸ್ಪೆಷಲ್ ರೆಸಿಪಿ ಬಿಸಿಬೇಳೆಬಾತ್ನ ಮಾಡೋದು ನೋಡೋಣ. ಮನೇಲಿ ಸಣ್ಣ ಸಣ್ಣ ಪಾರ್ಟಿಗಳನ್ನ ಇಟ್ಕೊಂಡಾಗ, ಹಬ್ಬಗಳಲ್ಲಿ ಅಥವಾ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗ ಬೆಳಗ್ಗೆ ತಿಂಡಿಗಿರ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕಿರ್ಬೋದು, ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಮಾಡೋ ರೆಸಿಪಿ ಬಿಸಿಬೇಳೆಬಾತ್. ಇದ್ರ ಜೊತೆಗೆ ಒಂದು ಸ್ವೀಟು ಖಾರ ಬೂಂದಿ ಇದ್ದರೆ ಸಾಕು, ಊಟ ರೆಡಿ ಆಗುತ್ತೆ. ನಾನಿಲ್ಲಿ 300 ಗ್ರಾಮ್ನಷ್ಟು ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ. ಮನೇಲಿ ಊಟಕ್ಕೆ ಬಳಸೋ ಅಂತ ಯಾವುದೇ ಅಕ್ಕಿನಾರ ತೊಗೋಬೋದು. 300 ಗ್ರಾಮ್ಗೆ 125 ಗ್ರಾಮ್ನಷ್ಟು ಬೇಳೆ ತೊಗೊಂಡಿದ್ದೀನಿ. ನೀವು 1:2 ರೇಷಿಯೋ ಹಾಕೋಬೋದು ಅಥವಾ 1:3 ರೇಷಿಯೋ ಹಾಕೋಬೋದು ಬೇಳೆ ಕ್ವಾಂಟಿಟಿನ. ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ. ನೆಂದರೆ ಬೇಗ ಆಗುತ್ತೆ. ನೆನೆಸಲಿಲ್ಲ ಅಂದರೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಬೇಳೆ ಜೊತೆಗೆ 1-2 ಕಪ್ನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ತರಕಾರಿ ಹೆಚ್ಚೋವರೆಗೂ ಸ್ವಲ್ಪ ಬೇಯಕ್ಕೆ ಇಟ್ಕೊಂಡಿರಬೇಕು. ಇಲ್ಲಿ ತರಕಾರಿಗೆ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಟೊಮೆಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಒಂದು ಮುಕ್ಕಾಲು ಕಪ್ ಇದೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಹಾಗೆ ಬಿಸಿಬೇಳೆಬಾತ್ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು, ನೀವು ಹೊರಗಡೆ ಅಂಗಡಿಲಿ ಸಿಗೋ ಅಂಥದ್ದನ್ನಾರು ಹಾಕೋಬೋದು. 4-5 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಹಾಗೆ ಒಂದು ದಪ್ಪ ಲೆಮನ್ ಸೈಜ್ದು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ನೀರಲ್ಲಿ. ಹುಣಸೆ ರಸ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹುಳಿ ಮತ್ತು ಖಾರನ ಎರಡನ್ನೂ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಸಿ ಬಟಾಣಿ ಸೀಸನ್ನಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲ ಎಷ್ಟು ಹಾಕೊತೀವೋ ಅಷ್ಟೇ ಹಸಿ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಇಲ್ಲ ಅನ್ನೋರು ಒಣಗಿದ ಬಟಾಣಿನೇ ನೆನೆಸ್ಬಿಟ್ಟು ಅದನ್ನು 1 ಅಥವಾ 2 ವಿಷಲ್ ಕೂಗಿಸಿಟ್ಕೋಬೇಕು. ಬೆಂದರೆ ಚೆನ್ನಾಗಾಗುತ್ತೆ. ನೋಡಿ, ಬೇಳೆ ಒಂದು ಅರ್ಧ ಬೆಂದಿದೆ. ಇದಕ್ಕೇ ತರಕಾರಿಗಳನ್ನೆಲ್ಲ ಹಾಕೋಣ. ಬಟಾಣಿ ಮತ್ತು ಈರುಳ್ಳಿ, ಟೊಮೊಟೊ, ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಶೇಂಗಾ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಹಾಕೋಣ. ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನ ಹಾಕ್ಕೊಂಡು ನೆನೆಸಿಟ್ಟಿರೋ ಅಂಥ ಅಕ್ಕಿ ಹಾಕೋಬೇಕು. ಒಟ್ಟಿಗೆ ಬೇಗ ಆಗೋಗುತ್ತೆ. ಈ ಥರ ನೀವು ಮಾಡಿದ್ರೆ ಬಿಸಿಬೇಳೆಬಾತ್ನ ಅಕ್ಕಿನೂ ಸೇರಿಸ್ಬಿಟ್ಟು ಒಂದು ಕುದಿ ಬರುವಾಗ ಇದಕ್ಕೆ ಹುಳಿ ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆಬಾತ್ ಪುಡಿನ, ಅದನ್ನು ಹಾಕೋತಾ ಇದ್ದೀನಿ. ಪುಡಿ ಹಾಕ್ಕೊಂಡ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ. ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಹುಳಿ ಖಾರ ಎಲ್ಲ ಹಾಕಿರ್ತೀವಲ್ಲ, ಬೇಳೆ ಬೇಯಿಸ್ದಲ್ಲೇ ಹಾಕ್ಕೊಂಡ್ರೆ ಬೇಯಲ್ಲ ಬೇಳೆ. ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ನೆನೆಸಿ ಬೇಯಿಸಿದ್ರೆ ಉಳಿದಿದ್ದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಮಾಡ್ಕೊಂಬಿಡ್ಬೋದು. ಇದನ್ನು 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 1-2 ವಿಷಲ್ ಕೂಗಿಸ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಗೋಗುತ್ತೆ. ನೋಡಿ, ನೀರು 1/5 ನೀರು ಹಾಕ್ಕೋಬೇಕು. ಈಗ ಬೇಳೆ ಮತ್ತು ಅಕ್ಕಿ ಎಷ್ಟು ಹಾಕಿರ್ತೀವೋ, ಈಗ 1.5 ಗ್ಲಾಸ್ ಹಾಕ್ಕೊಂಡ್ರೆ ಅದ್ರ 5 ಪಟ್ಟಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ಹದ ಇರಬೇಕು ಬಿಸಿಬೇಳೆಬಾತ್. ಇದನ್ನು ಸಣ್ಣ ಉರಿನಲ್ಲಿ ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಒಗ್ಗರಣೆ ಕೊಟ್ಟು ಸಾಸಿವೆ ಸಿಡಿದ ಮೇಲೆ ಶೇಂಗಾನು ಈ ಥರ ಹುರ್ಕೊಂಡ್ಮೇಲೆ ಕೊಬ್ಬರಿನ ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೆ. ನೀವು ತುರ್ದಾರು ಹಾಕೋಬೋದು ಅಥವಾ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಅಂತ ಅಂದರೆ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಲಾನು ಒಗ್ಗರಣೆ ಕೊಟ್ಕೋಬೋದು ಅಥವಾ ತುಪ್ಪನಾರ ಹಾಕೋಬೋದು. ಚೆನ್ನಾಗಿದೆಲ್ಲ ಹುರ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಸ್ವಲ್ಪ ಹುರ್ಕೊಂಡು ಬಿಸಿಬೇಳೆಬಾತಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಆಗೋಗುತ್ತೆ. ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು. ಈ ಕ್ವಾಂಟಿಟಿ ಸುಮಾರಾಗಿ ಒಂದು 10 ಜನಕ್ಕಾಗುತ್ತೆ. ಮೇಲ್ಗಡೆ ನಾನು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲೇ ಒಗ್ಗರಣೆ ಹಾಕ್ಕೊಂಡ್ರೆ ಬೇಕಿಲ್ಲ. ಕ್ಯಾಪ್ಸಿಕಮ್ ಹಾಕೋಬೇಕು ಅಂತ ಅಂದರೆ ನೀವು ಒಗ್ಗರಣೆಗೆ ಹಾಕೋಬೇಕು ಒಂದು ಸಣ್ಣದು. ನೀವು ಜಾಸ್ತಿ ಕ್ವಾಂಟಿಟಿ ತರಕಾರಿ ಜೊತೆಗೆ ಹಾಕೊಂಡು ಬೇಯಿಸ್ಕೊಂಡ್ರೆ ಮಾತ್ರ ಸ್ಮೆಲ್ ಬಂದುಬಿಡುತ್ತೆ. ಸ್ವಲ್ಪ ತಣ್ಣಗಾದರೆ ಗಟ್ಟಿ ಆಯಿತು ಅಂದರೆ ನೀವು ಒಂದು ಕಡೆ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಇದ್ರ ಜೊತೆಗೆ ಹಾಲ್ಕೀರ್ ಮಾಡ್ಕೊಂಡಿದ್ದೀನಿ. ಹಾಗೆ ಖಾರ ಬೂಂದಿ ಇದೆ. ಇಷ್ಟಿದ್ರೆ ಸಾಕು, ಹಬ್ಬಗಳಿಗಾಗ್ಬೋದು ಅಥವಾ ಯಾರಾದ್ರು ಗೆಸ್ಟ್ ಬಂದಾಗ